ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ನಮಗೆ ಹೇಳ್ತಾ ಇದ್ದೀವಿ ಒಂದು ಮಾತನ್ನ, ಯಾವುದೇ ಒಂದು ಕೆಲಸವನ್ನ ಪ್ರಾರಂಭ ಮಾಡೋದಕ್ಕೆ ಇದು ಒಂದು ಸೂಕ್ತ ಕಾಲವಲ್ಲ ಅಂತ. ಗುರುಜಿ, ನೀವು ಹೇಳೋ ಪ್ರಕಾರ ಯಾವ್ದಾದ್ರು ಒಂದು ಕೆಲಸ ಕಾರ್ಯ ಅಂದ್ರೆ ಯಾವ್ದಾದ್ರು ಒಂದು ಅಂಗಡಿಯನ್ನ ನಾವು ಪ್ರಾರಂಭ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹೇಳಿದ್ರು, ಅಥವಾ ಯಾವುದೇ ರೀತಿಯ ಖರೀದಿಗೆ ನಾವು ಕೈ ಹಾಕಬಾರ್ದು ಅಂತ ಹೇಳ್ತಿದ್ದೀರೋ? ಏನು ಅಂದ್ರೆ, ವಿಜಯದಶಮಿ ದಿವಸ ಯಾತಕ್ಕೆ ಕೆಲವರೆಲ್ಲ ಪ್ರಾರಂಭಿಸ್ಬಿಟ್ರು ಅಂದ್ರೆ, ಶಾಸ್ತ್ರದಲ್ಲಿ ಒಂದು ಹೇಳುತ್ತು, ವಿಜಯದಶಮಿ ದಿವಸ ನಾವೆಲ್ಲ ಯುದ್ಧಕ್ಕೆ ಹೊರಟ್ವಿ. ಎಲ್ಲೇ? ಪಾಂಡವರು. ಸರಿ, ವಿಜಯದಶಮಿ ದಿವಸ ವಿಜಯ ಸಿಕ್ತವ್ರಿಗೆ, ಆ ಪಾಂಡವರಿಗೆಲ್ಲ ವಿಜಯ ಸಿಕ್ತು ನೋಡಿ. ಹಂಗಾರೆ ವಿಜಯದಶಮಿ ದಿವಸ ಮಾಡಿಬಿಟ್ರೆ ಎಲ್ಲ ವಿಜಯ ಸಿಕ್ಬಿಡುತ್ತೆ. ಅವತ್ತು ನಕ್ಷತ್ರ ಚೆನ್ನಾಗಿತ್ತು, ಒಳ್ಳೆ ಮುಹೂರ್ತ ಆಯಿತು, ಸುಮುಹೂರ್ತ ಸಾವಧಾನ ಅಂತ ಕರೀತಾರೆ. ಅಂದರೆ ಅವತ್ತು ಮುಹೂರ್ತ ಚೆನ್ನಾಗಿದ್ದರೆ ಸಾವಧಾನ. ಅಲ್ಲಿ ಕೂಡ ಮಂತ್ರ ಏನು ಹೇಳುತ್ತೆ? ಸಾವಧಾನ, ನಿಧಾನವಾಗಿ, ಪ್ರಧಾನವಾಗಿ ಯೋಚನೆ ಮಾಡಿ ಮುಹೂರ್ತವನ್ನು ಇಟ್ಕೊಂಡು ನಿನಗೆ ಆಗಿ ಬರುತ್ತಾ ನೋಡ್ಬಿಟ್ಟು ಸುಮುಹೂರ್ತ ಸಾವಧಾನ ಅಂತಾರೆ. ನೀವು ಆ ಮುಹೂರ್ತವನ್ನು ನೋಡ್ದೇನೆ ನಾನು ವಿಜಯದಶಮಿ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಆ ನಕ್ಷತ್ರ ಅವತ್ತು ಬಟ್ಟೆ ಸ್ಟಾರ್ಟ್ ಮಾಡ್ಬೋದು ಅಂತಿರುತ್ತೆ, ನೀವು ನೀರು ಸ್ಟಾರ್ಟ್ ಮಾಡಿರ್ತೀರ. ಅಥವಾ ಯಾವ್ದಾದ್ರು ಬಂಗಾರ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತೀರಾ. ಆ ಬಂಗಾರ ಇದ್ದಾಗ ನೀವೇನು ಮಾಡ್ತೀರಾ? ಬಟ್ಟೆಗೆ ಶುಕ್ರ ಇಂಪಾರ್ಟೆಂಟ್. ಅವತ್ತು ಶುಕ್ರ ನಕ್ಷತ್ರ ಇದ್ದರೆ ಏನು ಮಾಡ್ತೀರಾ? ಕಟ್ ಮಾಡಿಬಿಡುತ್ತೆ ಜೀವನ. ನಿನಗೆ ಲಾಸು ಲಾಸು ಲಾಸು. ಸರಿ, ಪಾರ್ಟ್ನರ್ಶಿಪ್ಪಲ್ಲಿ ಶುರು ಮಾಡ್ತೀರಾ. ಆ ನಕ್ಷತ್ರ ಅವತ್ತು ಪಾರ್ಟ್ನರ್ಶಿಪ್ಪೇ ಮಾಡಿಕೊಡ್ದು ಅಂತಿರುತ್ತೆ. ನಿಮ್ಮ ಹಣೆ ಮಾಡಿದ್ರೆ ಪಾರ್ಟ್ನರ್ಶಿಪ್ ಇರಬಾರ್ದು ಅಂತಿರುತ್ತೆ. ಆ ದಿವಸ ನೀವೇನು ಸ್ಟಾರ್ಟ್ ಮಾಡ್ತೀರಾ? ನಾನು ಲ್ಯಾಂಡ್ ಡೆವಲಪಿಂಗ್ ಸ್ಟಾರ್ಟ್ ಮಾಡಂತೀನಿ, ಹೊಸ ರಿಯಲ್ ಎಸ್ಟೇಟ್ ಆಫೀಸ್. ಸರಿ, ಹೋಗಿ ಸ್ಟಾರ್ಟ್ ಮಾಡ್ತಾನೆ. ಇವನಿಗೆ ರಿಯಲ್ ಎಸ್ಟೇಟೇ ಆಗಿ ಬರಲ್ಲ, ಆಗ ಹೋಗಿ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಮಾಡ್ತಾನೆ. ರಿಯಲ್ ಎಸ್ಟೇಟ್ ಆಗ್ತಾ ಇರುತ್ತೆ ಅಷ್ಟು. ಅದಕ್ಕೋಸ್ಕರ ಜೀವನದಲ್ಲಿ ಯಾವುದು ಮಾಡ್ತೀರಾ ನೀವು ಮಾಡೋ ತಪ್ಪಿಗೆ ಮುಹೂರ್ತಕ್ಕಾಗಲಿ ಇನ್ನೊಬ್ಬರಿಗಾಗಲಿ ದೋಷಿಸ್ತಾರೆ. ಅದಕ್ಕೆ ಹೇಳೋದು, ಯಾವ ಹೊಸ ಕೆಲಸವನ್ನು ಯಾರೂ ಪ್ರಾರಂಭಿಸಬಾರ್ದು. ಇಟ್ ಈಸ್ ಅಬೌಟ್ ದಿ ಫೈನಾನ್ಷಿಯಲ್ ಮ್ಯಾಟರ್. ಬುಧನ್ ಬಗ್ಗೆ ಆಗಲಿ, ಭೂಮಿ ಬಗ್ಗೆ ಹೊಸ ಕೊಂಡ್ಕೊಳ್ಳೋದಾಗಲಿ, ವ್ಯವಹಾರದ ಬಗ್ಗೆ ಆಗಲಿ, ಅಥವಾ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಲಿ, ಪ್ರಾವಿಷನ್ ಸ್ಟೋರ್ಸು. ಚಂದ್ರ ಮತ್ತು ಕೇತು ಚೆನ್ನಾಗಿದ್ರೇ ಪ್ರಾವಿಷನ್ ಸ್ಟೋರ್ಸ್. ಕೇತು ಚಂದ್ರ ಇದ್ದರೆ ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅಂದರೆ ಚಂದ್ರ ಕೇತು ಚೆನ್ನಾಗಿರ್ಬೇಕು. ಆಗ ನಿಮ್ಗೆ ಗೊತ್ತಾಗೋದು, ಅಕಸ್ಮಾತ್ ಚಂದ್ರ ಕೇತು ಜೊತೆ ಇದ್ದಾನೆ ಅಂದರೆ ಒಳ್ಳೆ ಕುಕ್ಕಣೆ, ಒಳ್ಳೆ ಅಭಿರುಚಿ ಇದೆ, ಒಳ್ಳೆ ಫಸ್ಟ್ ಕ್ಲಾಸ್. ಎರಡನೇ ಮನೆ ಕೇತು ಇದ್ದರೆ ಬಾಯಿ ಚಪಲ ಅಂದರೆ ಇವನಿಗೆ ಫಸ್ಟ್ ಕ್ಲಾಸ್ ಆಗಿ ಇದ್ದೇ ಇದೆ, ರುಚಿ ಭಾಳ ಚೆನ್ನಾಗಿ ನೋಡ್ತಾನೆ. ಜಾತಕದಲ್ಲಿ ಪ್ರತಿಯೊಂದು ನೋಡ್ಬೋದು ನಾವು. ಅವ್ನಿಗೆ ಅಕಸ್ಮಾತ್ ರಾಹು ಇದ್ದ ಅಂತ ಇಟ್ಕೊಳ್ಳಿ, ಎರಡನೇ ಮನೆ, 24 ಗಂಟೆ ಪಕ್ಕದಲ್ಲಿ ಬಿಸಾಕ್ಬಿಡ್ತಾನೆ. ತರಕಾರಿ ಎಲ್ಲ ತಿನ್ನೋಕ್ಕೆ ಆಸಕ್ತಿ ಇಲ್ಲ, ಜೀವನದಲ್ಲಿ ವ್ಯಾಮೋಹ ಅನ್ನೋದಿಲ್ಲ. ಹೆಂಗಂದರೆ ಹಂಗೆ ಅಡ್ಜಸ್ಟ್ ಮಾಡ್ಕೊತೀವಿ ಬಿಡಿ ಸರ್ ಅಂತಾರೆ. ಅಂದರೆ ಒಂದೇ ಅನ್ನದಲ್ಲಿ ಹುಳಿ ಮಾತ್ರ ಕಲ್ಸ್ಕೊಂಡು ತಿಂದರೆ ಎಷ್ಟು ರುಚಿಯಾಗಿರುತ್ತೆ. ಆಮೇಲೆ ಉಪ್ಪಿನಕಾಯಿ ಕಲ್ಸ್ಕೊಂಡು ನೆಚ್ಚಿದಂಗಿರುತ್ತೆ. ಅದಾದಮೇಲೆ ಗೊಜ್ಜಲ್ಲಿ ಕಲ್ಸ್ಕೊಂಡ್ರೆ, ಆಮೇಲೆ ಸಾರಲ್ಲಿ ಕಲ್ಸ್ಕೊಂಡ್ರೆ ಹೇಗಿರುತ್ತೆ? ಎಲ್ಲ ಸೋರ್ಕೊಂಡು ಹಿಂಗಂದರೆ ರೋಡಲ್ಲಿ ಬಿಕ್ಸ್ದೋ ತಿಂದಂಗೆ ಇರುತ್ತೆ. ಅದಕ್ಕೆ ಹೇಳೋದು, ಜೀವನವನ್ನು ಎಲ್ಲಾನು ಬೇಕು ನನಗೆ ಅಂತ ಮಾಡಬೇಡಿ. ಅಥವಾ ಎಲ್ಲ ಕುದುರೆಗಳನ್ನೂ ಇಟ್ಕೊಂಡು ಕೈಯಲ್ಲಿ ಕೂತ್ಕೋಬೇಡಿ. ಇದು ಒಂದು ಕುದುರೆ, ಅದೊಂದು ಕುದುರೆ, ಇದೊಂದು ಕುದುರೆ. ಏನು ಬಿಸ್ನೆಸ್ ಮ್ಯಾಗ್ನೆಟ್ಗಳೆಲ್ಲರೂ ಪ್ರತಿಯೊಬ್ಬರಿಗೂ ಟೈಮ್ ಬರಬೇಕು. ಆ ಟೈಮ್ ಯಾವಾಗ ಬರುತ್ತೆ? ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಟೈಮ್ ಬಂದಾಗ, ನಾನು ಮಾಡಬೇಕು ಅಂದಾಗ ಒಳ್ಳೆ ಮುಹೂರ್ತ ತೊಗೊಂಡು ಜೀವನದಲ್ಲಿ ಒಂದು ಸಲ ಮಾಡ್ತಿದ್ಯಾ, ಆ ಲೈಫ್ ಟರ್ನಿಂಗ್ ಪಾಯಿಂಟ್ ಅದು. ಆ ಟೈಮಲ್ಲಿ ವಿಜಯದಶಮಿ ದಿವಸ ಈ ಥರ ಮಾಡ್ಕೊಂಬಿಟ್ರೆ ಕಷ್ಟ. ಇವತ್ತು ಏಕಾದಶಿ ನೋಡಿ, ವಿಜಯದಶಮಿ ಏನು ಮಾಡಿದ್ವಿ? ಚೆನ್ನಾಗಿ ತಿಂತೀವಿ. ಏಕಾದಶಿಗೆ ಏನು ಮಾಡ್ತೀವಿ? ಉಪವಾಸವನ್ನು ಮಾಡ್ತೀವಿ. ಜೀವನ ಜಗತ್ತು ಹಾಗೆ. ಏಕಾದಶಿ ದಿವಸ ಏನಾದರೂ ವಿಜಯದಶಮಿಗೆ ಉಪರಿ ಏಕಾದಶಿ ಬಿದ್ದಾಗ ನೀವು ಉಪವಾಸಕ್ಕೆ ಕೆಡವಿಬಿಡ್ತೀರಾ ಬಿಸ್ನೆಸ್ಸು. ಅದಕ್ಕೆ ಎರಡನೇ ದಿವಸ ದ್ವಿತೀಯ ವಿಘ್ನ ಆಗಬಾರ್ದು ಅಂತ ಕೆಲಸ ಮಾಡಬೇಕು. ನಿನ್ನೆ ಅಕಸ್ಮಾತ್ ಹೊಸದಾಗಿ ಸ್ಟಾರ್ಟ್ ಮಾಡಿರ್ತೀರಿ ಅಂದರೆ ಇವತ್ತು ಮತ್ತೆ ಸ್ಟಾರ್ಟ್ ಮಾಡಬೇಕು. ಆದರೆ ಇವತ್ತು ಏಕಾದಶಿ ಬಂದುಬಿಡ್ತಲ್ಲ, ಏನು ಮಾಡೋದು? ಗುರುವಾರ ಯಾರಾದರೂ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಯಾವತ್ತು ಹೊಸ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಇಟ್ ಈಸ್ ಆನ್ ವೆಡ್ನೆಸ್ಡೇಸ್ ಆ್ಯಂಡ್ ಸಾಟರ್ಡೇಸ್. ಭಾಳ ಮುಖ್ಯ. ಶುಕ್ರವಾರ ಮಾಡಲೇಬಾರ್ದು. ಶುಕ್ರವಾರ ಮಾಡ್ತಕ್ಕಂಥ ಬಿಸ್ನೆಸ್ಸೇ ಬೇರೆ. ಸೋಮವಾರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ನಿಮ್ಮ ಮನಸ್ಸು ಸ್ಟ್ರಾಂಗ್ ಆಗಿದ್ದರೆ. ಯಾಕೆಂದರೆ ಚಂದ್ರನಿಗೆ ಸಂಬಂಧಪಟ್ಟಿರೋ ಬಿಸ್ನೆಸ್ಸು. ನೀರು ಬಿಸ್ನೆಸ್ ಏನಾದರೂ ಸೋಮವಾರ ಮಾಡಿದ್ರೆ ಹೈ ಕ್ಲಾಸ್. ಅದ್ರ ಬದಲು ಊಟದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಹೋಟ್ಲು ಹೈ ಕ್ಲಾಸ್. ಆದರೆ ನೀವು ಅಕಸ್ಮಾತ್ ಅದನ್ನು ಶುಕ್ರವಾರ ಮಾಡ್ಕೊಂಬಿಟ್ರೆ ಅಂತ ಇಟ್ಕೊಳ್ಳಿ, ನೀರು ಬಿಸ್ನೆಸ್ಸು ಅಥವಾ ಊಟದ ಬಿಸ್ನೆಸ್ಸು, ಖಂಡಿತ ಜಪ್ಪ ಏನು ನಡೆಯಲ್ಲ. ಒಂದು ನೊಣ ನಡಪಿಲ್ಲ ಕೂಡ ಒಳಗೆ ಬರಲ್ಲ. ಹಾಗಾಗತ್ತಂದರೆ ಪ್ರತಿಯೊಬ್ಬ ಮನುಷ್ಯನು ಎಂತೆಂಥ ಮುಹೂರ್ತವನ್ನು ಸುಮುಹೂರ್ತದಲ್ಲಿ ಇಟ್ಕೊಂಡು ಆ ಮುಹೂರ್ತವನ್ನು ನೋಡಿ ನಿನಗೆ, ನಿನ್ನ ಗಂಡ ಹೆಂಡತಿಗೆ ಬರುತ್ತಾ. ಯಾರ ಹೆಸರು ಬಿಸ್ನೆಸ್ ಮಾಡ್ತಿದ್ವಿ ಇಬ್ಬರನ್ನೂ ಕೂಡಿಸ್ಕೊಂಡು ಆ ದುಡ್ಡನ್ನು ಹಾಕ್ತಿದ್ವಿ. ನಿಮ್ಮ ದುಡ್ಡು ಕಷ್ಟಪಟ್ಟು ಬಂದಿರೋ ದುಡ್ಡು, ಯಾವುದೇ ಎತ್ಕೊಂಡ್ಬಂದು ಝಡದಡ ಅಂತ ಸುಳಿಯೋದಲ್ಲ. ಆ ದುಡ್ಡು ಹಾಳಾಗ್ದಿದ್ದ ಹಾಗೆ ಜೀವನಪೂರ್ತಿ ನಡ್ಕೊಂಡು ಹೋಗೋಕ್ಕೆ ಇದು ನಮಗೆ ಆಗತ್ತಾ? ಆವಾಗ ಆ ಕಾರ್ಯಕ್ರಮನ ಶುರು ಮಾಡ್ಕೊಳ್ಳೋಕೆ ಒಳ್ಳೆ ಮುಹೂರ್ತದಲ್ಲಿ ಮಾಡಬೇಕು. ವಿಜಯದಶಮಿಗೆಲ್ಲ ಶುರು ಮಾಡ್ಕೋಬಾರ್ದು. ಹೀಗೆ ಜೀವನವನ್ನು ಪ್ರತಿಯೊಬ್ಬರೂ ರೂಪಿಸ್ಕೊಳ್ತಕ್ಕಂಥದ್ದು ಮಾಡಿರೋ ತಪ್ಪಿಗೆ ಖಂಡಿತ ತಿದ್ದುಪಡಿ ಮಾಡಿಸ್ಕೊಳ್ಳೋದು ನೀವೇ. ಹೀಗೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಹೊಸದಾಗಿ ಮಾಡಬೇಕಾದ್ರೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ನೀವೇ ಹೇಳ್ದಂಗೆ ಎಲ್ಲ ವಿಚಾರದಲ್ಲೂ ಅದನ್ನೇ ವಿಚಾರ. ಏನಂತ, ನೀನು ಯಾವುದೇ ಕೆಲಸ ಎಲ್ಲರಿಗೂ ಒಂದೇ ರೀತಿಯ ರೂಲ್ಸ್ ಅಂದರೆ, ಅಕಸ್ಮಾತ್ ಕೆಲವರಿಗೆ 1000ದಲ್ಲಿ ಬಂದ 100 ಜನಕ್ಕೆ ಇಡೀ ಪ್ರಪಂಚಾದ್ಯಂತ ಇಟ್ಕೊಂಡ್ರು ಆ 100 ಜನಕ್ಕೆ ಒಳ್ಳೆ ಟೈಮ್ ಇರ್ಬೋದು ವಿಜಯದಶಮಿಗೆ. ಅವತ್ತು ನಕ್ಷತ್ರ ಚೆನ್ನಾಗಿರ್ಬೋದು. ಈ ಸಲ ವಿಜಯದಶಮಿಗೆ ಗುರುವಾರ ಬಿದ್ದಿದೆ ಅಂದ್ರೇನು? ವೈರಾಗ್ಯ, ಜೀವನದಲ್ಲಿ ಧರ್ಮ ಕಾರ್ಯ,
ಸೋಷಿಯಲ್ ವರ್ಕ್ ಅಂದರೆ ಸ್ಕೂಲ್ಸು, ಇನ್ಸ್ಟಿಟ್ಯೂಷನ್ಸ್ ಅಂಥದ್ದು ವಿಜಯದಶಮಿ ಸ್ಟಾರ್ಟ್ ಮಾಡಿದರೆ ಖಂಡಿತ ಭಾಳ ಚೆನ್ನಾಗಿ ನಡೆಯುತ್ತೆ. ಅದೇ ವೈಯಕ್ತಿಕವಾಗಿರ್ತಕ್ಕಂಥ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಿದರೆ ಈ ವರ್ಷ ನೀವು ಎಲ್ಲರಿಗೂ ಹೇಳ್ತಾರೆ, ವೈಯಕ್ತಿಕವಾಗಿ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಫೋಟೋ ಸ್ಟುಡಿಯೋ ಶುರು ಮಾಡ್ದ ಅಂತ ಇಟ್ಕೊಳ್ಳಿ. ಅವನೊಬ್ಬ ಆ ಫೋಟೋ ಸ್ಟುಡಿಯೋ ಅಕಸ್ಮಾತ್ ಶುರು ಮಾಡಿದರೆ ಗುರುವಾರ ದಿವಸ ಇದೇ ವಿಜಯದಶಮಿ ಶುರು ಮಾಡಿದ್ದ ಅಂತ ಇಟ್ಕೊಳ್ಳಿ. ಏನಾಗುತ್ತೆ ಫೋಟೋ ಸ್ಟುಡಿಯೋಗೆ ಒಂದು ಆರ್ಡ್ರ್ ಬರಲ್ಲ, 4 ದಿವಸ ಬರುತ್ತೆ, 5ನೇ ದಿವಸ ಕೂತ್ಕೋಬೇಕು, ನಿನಗೆ ಇಂಟ್ರೆಸ್ಟ್ ಇರಲ್ಲ, ನಿನ್ನ ಜೊತೆ ಕೆಲಸ ಮಾಡಿರ್ತಾನಲ್ಲ ಅವ್ನು ಹೋಗ್ತಾ ಇರ್ತಾನೆ, ಕೆಲಸದವ್ರು ಕೈಗೆ ಸಿಗಲ್ಲ. ಭೂಮಿ ಕೆಲಸ ಅಕಸ್ಮಾತ್ ಹೊಸದಾಗಿ ಭೂಮಿಯ ಕೆಲಸ ಮಾಡೋದು, ಲೇವಾದೇವಿ ಅಂಥದ್ದು ಮಾಡಿದರೆ ಸ್ಥಿರವಾಗಿ ನಿಲ್ಲುತ್ತೆ. ಅದೇ ಹೊಸದಾಗಿ ಬ್ಯೂಟಿ ಪಾರ್ಲರ್, ಅಲಂಕಾರ ಪ್ರಿಯವಾಗಿರ್ತಕ್ಕಂಥ ವಸ್ತುಗಳದು, ಅಥವಾ ಫ್ಯಾಷನ್ ಡಿಸೈನಿಂಗ್, ಅಥವಾ ಫಾರ್ಮಸ್ಯೂಟಿಕಲ್ಸ್ ಇಂಥದ್ದೆಲ್ಲ ಇಟ್ಕೊಂಡ್ರೆ ಗುರುವಾರ ಖಂಡಿತ ಉದ್ಧಾರ ಆಗಲ್ಲ. ಇದನ್ನೆಲ್ಲ ಯಾವಾಗ ಇಟ್ಕೋಬೇಕು? ಫಾರ್ಮಸ್ಯೂಟಿಕ್ಸ್ ಅಂದರೆ ಬುಧವಾರ, ಗಾರ್ಮೆಂಟ್ಸ್ ಅಂತಕ್ಕಂಥದ್ದೆಲ್ಲ ಶುಕ್ರವಾರ, ಬ್ಯೂಟಿ ಪಾರ್ಲರ್ ಅಂದರೆ ಶುಕ್ರವಾರ, ಇಂಥದ್ದೆಲ್ಲ ಮಾಡ್ಕೋಬೇಕು. ಕರಾಟೆ ಕ್ಲಾಸು, ಜಿಮ್ ಕ್ಲಾಸ್ ಇಟ್ಕೋಬೇಕು. ಎಲ್ಲಿ ಮಾಡ್ಕೋಬೇಕು? ಶನಿವಾರವೇ ಇಟ್ಕೋಬೇಕು, ಸ್ಥಿರವಾಗಿ ನಿಲ್ಲುತ್ತೆ. ಭಾನುವಾರ ಇಟ್ಕೊಂಡ್ರೆ ರೋಗ ರುಜಿನಗಳು ಖಂಡಿತ ಎದ್ದೇಳೋದೇ ಮೇಲಕ್ಕೆ. ಅದಕ್ಕೆ ಪರಿವರ್ತನೆ ಆಗಬೇಕು ಬೇಡ ಅನ್ನೋದು ಯಾರು ಮಾಡೋದು? ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ನಾವುಗಳು ನಡೆಸ್ಕೊಳ್ಳೋ ತಪ್ಪುಗಳು ನೀವು ಮಾಡ್ಕೊಳ್ಳೋದೇ ಹೊರತು ಬೇರೆಯವರಲ್ಲ. ಇದನ್ನೆಲ್ಲ ತಿದ್ದುಪಡಿ ಮಾಡ್ಕೊಳ್ಳೋಕ್ಕಾಗಲ್ಲ. ಇದನ್ನೆಲ್ಲ ಸೂಕ್ಷ್ಮ ರೂಪದ ವಿಚಾರಿಸ್ತಕ್ಕಂಥ ವಿಚಾರ. ಅದಕ್ಕೆ ಹೇಳೋದು, ವಾಸ್ತವಿಕವಾಗಿ ಜೀವನ ನಡೆಸ್ಕೊಂಡು ಹೋಗಬೇಕಾದ್ರೆ ನೀವು ಯಾವ ಜಾಗದಲ್ಲಿದ್ದೀರಾ, ಫಸ್ಟು 60% 50% ಅಸ್ಟ್ರಾಲಜಿ ತಿಳ್ಕೋಬೇಕು, ಲೈಫ್ ಗೈಡ್ಲೈನ್, 20% ಹ್ಯೂಮನ್ ಸೈಕಾಲಜಿ. ಬಿಸ್ನೆಸ್ ಮಾಡ್ಬೋದಾ ಬೇಡವಾ, ಮಾಡ್ಕೊಳ್ಳೋಕ್ಕೆ ನನಗೆ ಬರುತ್ತಾ ಇಲ್ವಾ ಅದನ್ನು ತಿಳ್ಕೊಂಡು ಆಮೇಲೆ ಹ್ಯೂಮನ್ ಸೈಕಾಲಜಿ ಪ್ರಕಾರವಾಗಿ ವಿಲ್ ಪವರ್. ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀನಿ, ಇನ್ನು ಮಿಕ್ಕಿದ ದೇವ್ರ ಮೇಲೆ ನಡೆಯ ಮುಂದಕ್ಕೆ ಅಂಥೇಳಿ ಆ ಸಾಗೋಣ ಮುಂದಕ್ಕೆ ಅಂತ ಹೋದಾಗ ಆವಾಗ 100% ಜೀವನ ಬೇಕಾ, ಮಧ್ಯದಲ್ಲೇ ಕಟ್ಟಾಗಬೇಕಾ, ಸ್ಟಾರ್ಟ್ ಆಗೋಕ್ಕೆ ಮೊದಲು ಎಂಡ್ ಆಗಬೇಕಾ? ನೀವು ಯೋಚನೆ ಮಾಡ್ತಾ ಇರಿ. ಈಗ ಬಂದೆ.